ಸರ್, ಹಾಗೆ ನಾರ್ವೆ ದೇಶದಲ್ಲಿ ಒಬ್ಬ ಪತ್ರಕರ್ತ ಮಹಿಳೆ ಮೋದಿ ಅವರಿಗೆ ಪ್ರಶ್ನೆ ಮಾಡಿದಾಗ ಅದರ ಉತ್ತರಿಸದೆ ಧಿಕ್ಕರಿಸ್ತಾರೆ. ಸೊ ಅವರ ನಡೆ ಹೇಗಿದೆ ಸರ್ ಇದು? ನೋಡಿ, ಮೋದಿಯವರು ದೇಶಿ ಪತ್ರಕರ್ತರನ್ನೇ ಧಿಕ್ಕರಿಸೋಂಥದ್ದು, ಅವರ ಪ್ರಶ್ನೆಗಳಿಗೆಲ್ಲೂ ಸಹ ಕಾಣಿಸ್ಕೊಂಡು ನೇರವಾಗಿ ಅವ್ರಿಗೆ ಉತ್ತರ ಕೊಡೋಂಥದ್ದು, ಅವ್ರು ಕೇಳೋಂಥ ಪ್ರಶ್ನೆಗಳಿಗೆ ಉತ್ಸುಕರಾಗಿ ಜನಗಳ ಮುಂದೆ ಮುಟ್ಸೋಂಥ ವಿಚಾರಗಳನ್ನೆಲ್ಲೂ ಸಹ ಚರ್ಚೆ ಮಾಡ್ತಾ ಇರೋದು ನಾವು ನೋಡ್ತಾ ಬಂದಿದ್ವಿ. ಹಾಗಾಗಿ ಸ್ವಾತಂತ್ರ್ಯ ಬಂದು 75 ವರ್ಷಗಳಾಗಿದೆ ಈ ದೇಶಕ್ಕೆ. ಮೋದಿಯವರು ಸಹ ಪ್ರಧಾನಮಂತ್ರಿಗಳಾಗಿ ಇದು 3ನೇ ಅವಧಿಯಲ್ಲಿ 12-13 ವರ್ಷ ಸಂಪೂರ್ಣವಾಗಿ ಕಳೀತಾ ಇರೋಂಥದ್ದು ನಾವು ನೋಡ್ತಾ ಇದ್ವಿ. ಎಲ್ಲೋ ಒಂದು ಕಡೆ ನಮ್ಮ ಹಕ್ಕುಗಳಿಗೆ ಅವರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಪತ್ರಿಕಾ ಧರ್ಮಕ್ಕೆ ನ್ಯಾಯ ಕೊಡ್ತಾ ಇಲ್ಲ. ಮತ್ತು ಏನಾಗ್ತಾ ಇದೆ, ಈಗ 75 ವರ್ಷಗಳ ಹಿಂದೆ, 100 ವರ್ಷಗಳ ಹಿಂದೆನೂ ಸಹ ನಮ್ಮ ಮೇಲೆ ಒಂದು ಆರೋಪ ಇತ್ತು, ಏನೋ ಈ ಭಾರತ ದೇಶ ಒಂದು ರೀತಿ ಮೂಢನಂಬಿಕೆಗಳು, ಆವಾಡಿಗರ ದೇಶ, ಈ ರೀತಿಯಾದಂಥ ಒಂದು ಆರೋಪಗಳು ನಾವೆಲ್ಲ ಎದುರಿಸಿದ್ವಿ. ಅದು ಇಂಗ್ಲೀಷ್ನವರು ಬಂದು ಈ ದೇಶನ ಆಡಳಿತ ಮಾಡೋಂಥ ಸಂದರ್ಭದಲ್ಲಿ. ಈಗ ಇಂಗ್ಲೀಷ್ನವ್ರು ಹೋಗಿ ಸ್ವದೇಶಿ ನಿರ್ಮಿತ ದೇಶ, ನಾವುಗಳೇ ನಮ್ಮ ರಾಜಕಾರಣಿಗಳೇ ದೇಶನ ಕಟ್ಟೋಂಥದ್ದು, ಆಡಳಿತ ಮಾಡೋಂಥದ್ದು ಆಗ್ತಾಯಿದೆ. ಇವತ್ತಿಗೂ ಸಹ ಎಲ್ಲೋ ಒಂದು ಕಡೆ ಒಂದು ಸಾಮಾಜಿಕ ಬದ್ಧತೆ, ಸಾಮಾಜಿಕ ನ್ಯಾಯ, ಸಾಮಾಜಿಕ ಹಕ್ಕುಗಳಿಗೆ ಬೆಲೆ ಕೊಡದೇ ಇರೋಂಥ ಪ್ರಧಾನಮಂತ್ರಿ ಯಾರಾದರೂ ಇದ್ದರೆ ಅದು ಮೋದಿಯವರು. ಅದೇ ಈಗ ನಾರ್ವೆಯಲ್ಲಿ ಧಿಕ್ಕರಿಸಿರೋದಕ್ಕೆ ಅವರು ಮೋದಿಯವರ ಒಂದು ಗುಣ ನಡತೆನ ಒಂದು ರೀತಿ ವ್ಯಂಗ್ಯವಾಗಿ ಚಿತ್ರಿಸಿರೋಂಥದ್ದು ನಾವು ಭಾರತೀಯರಾಗಿ ನಮಗೂ ನೋವು ತರ್ತದೆ. ಆದರೆ ಅವರ ಒಂದು ಮನಸ್ಥಿತಿನ ಅಲ್ಲಿ ತೋರಿಸಿರೋಂಥದ್ದು ನಾವು ನೋಡ್ತಾ ಇದ್ದೀವಿ.